ಸಿರಿಮನೆ ಫಾಲ್ಸ್ ಇದು ಕಳಸದಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಜಲಪಾತ. ಲಾಸ್ಟ್ ವಿಡಿಯೋದಲ್ಲಿ ಸಿರಿಮನೆ ಫಾಲ್ಸ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಸೂರ್ಮನೆ ಫಾಲ್ಸ್ ನೋಡೋಣ ಬನ್ನಿ. ಸಿರಿಮನೆ ಸೂರ್ಮನೆ ಇವೆರಡು ಹೆಸರು ಒಂದೇ ಥರ ಅನಿಸುತ್ತೆ, ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗಲಿಕ್ಕೆ ಫಸ್ಟ್ ನೀವು ಸಿರಿಮನೆ ವಿಡಿಯೋ ನೋಡಿದ್ದಾದಮೇಲೆ ಸೂರ್ಮನೆ ವಿಡಿಯೋ ನೋಡಿ, ಅವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಸಹ ಈ ಜಲಪಾತಕ್ಕೆ ಬರಬೇಕು ಅಂತಂದರೆ ನೀವು ಕಳಸದಿಂದ ಕೋಟೆ ಹೊಳೆ ಬ್ರಿಡ್ಜ್ ಹತ್ರ ಬರಬೇಕು. ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಬಲಕ್ಕೆ ಒಂದು ರೋಡ್ ಸಿಗುತ್ತೆ. ಅಲ್ಲಿ ರೈಟ್ ತೊಗೊಂಡು ಹಾಗೆ ಸ್ವಲ್ಪ ಡೌನ್ ಇಳಿಬೇಕು. ನೀವು ಡೌನ್ ಇಳಿದಿದ್ದಾದಮೇಲೆ ಎಂಟ್ರಿ ಪಾಯಿಂಟ್ ಸಿಗುತ್ತೆ, ಅಂದರೆ ಸೂರ್ಮನೆ ಫಾಲ್ಸ್ಗೆ ಎಂಟ್ರಿ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಒಬ್ಬರಿಗೆ 30 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ನೀವು ಟಿಕೆಟ್ ತೊಗೊಂಡಿದ್ದಾದಮೇಲೆ ನೀವು ಗಾಡಿನ ಅಲ್ಲಿ ಬೇಕಾದ್ರೂ ಪಾರ್ಕ್ ಮಾಡ್ಬೋದು, ಇಲ್ಲ ಅಂತಂದರೆ ಹಾಗೆ ಸ್ವಲ್ಪ ಮುಂದೆ ಹೋಗಿ ಪಾರ್ಕ್ ಮಾಡ್ಬೋದು. ಇನ್ ಕೇಸ್ ನೀವು GPS ಆನ್ ಮಾಡ್ಕೊಂಬರ್ತೀರ ಅಂತಂದರೆ ರೈಟ್ಗೆ ಹೋಗಿ ಅಂತ ಹೇಳುತ್ತೆ, ರೈಟ್ಗೆ ಹೋಗಕ್ಕೆ ಹೋಗ್ಬೇಡಿ. ಸೊ ಲೆಫ್ಟ್ ತೊಗೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಬೇಕಾದರೆ ಕಾರ್ ಪಾರ್ಕ್ ಮಾಡ್ಬೋದು. ರೈಟ್ ಹೋಗೋದು ಯಾಕೆ ಬೇಡ ಅಂತಂದರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಾವು ಗಾಡಿನ ಎಂಟ್ರಿಯಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಟ್ರಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಮಳೆಯಲ್ಲೇ 1 ಕಿಲೋಮೀಟರ್ ಟ್ರಕ್ ಮಾಡಿಕೊಂಡು ಫಾಲ್ಸ್ ಹತ್ರ ರೀಚ್ ಆದ್ವಿ. ಸಿರಿಮನೆ ಫಾಲ್ಸಲ್ಲಿ ನಮಗೆ ಒಂದು ಲೀಚಸ್ಸು ಕಾಣಿಸ್ಲಿಲ್ಲ, ಆದರೆ ಸೂರ್ಮನೆ ಫಾಲ್ಸಲ್ಲಿ ತುಂಬಾ ಲೀಚಸ್ ಇದ್ವು. ಸೊ ಆಟ ಆಡುವಾಗ ಸ್ವಲ್ಪ ನೋಡ್ಕೊಂಡು ಆಟ ಆಡಿ, ಇಲ್ಲ ಅಂತಂದರೆ ಅವೇ ನಿಮ್ಮನ್ನ ಆಟ ಆಡ್ಬಿಡ್ತೇವೆ, ಅಷ್ಟೊಂದು ಲೀಚಸ್ ಇದ್ದಾವೆ ಅಲ್ಲಿ. ಇದೇ ರೀಸನ್ಗೋಸ್ಕರ ನಾನು ರೈಟ್ ತೊಗೋಬೇಡಿ ಲೆಫ್ಟ್ ತೊಗೊಳ್ಳಿ ಅಂತೇಳಿದ್ದು. GPS ನಮಗೆ ರೈಟ್ ತೋರಿಸಿದ್ದಕ್ಕೆ ನಾವು ರೈಟ್ ತೊಗೊಂಡು ಬಂದಿದ್ದಕ್ಕೆ ನಮ್ಮ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ರೋಡ್ ಪೂರ್ತಿ ಹಾಳಾಗೋಗ್ಬಿಟ್ಟಿದೆ, ಒಂಥರ ಆಫ್ ರೋಡ್ ಇದ್ದಂಗೆ ಈ ರೋಡ್ ಇದು. ಸೊ ಗಾಡಿ ಮೇಲೆ ಹತ್ತದೇ ಇಲ್ಲ, ಮೇಲೂ ಹತ್ತಲ್ಲ, ಕೆಳಗಡೆ ಇಳಿಯುವಾಗ ತುಂಬ ಸ್ಕಿಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರವೇ ನೀವು ಆದಷ್ಟು ಲೆಫ್ಟ್ ತೊಗೊಂಡು
ಅಲ್ಲೇ ಗಾಡಿನ ಪಾರ್ಕ್ ಮಾಡ್ಬೋದು. ಅಲ್ಲಿಂದ ಒಂದು 300 ಮೀಟರು ವಾಟರ್ ಫಾಲ್ಸ್ಗೆ ಆರಾಮಾಗಿ ಬೈ ವಾಕಲ್ಲೇ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ಯಾರು ನೆಕ್ಸ್ಟ್ ಟೈಮ್ ಈ ವಾಟರ್ ಫಾಲ್ಸ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ನೋಡ್ಕೊಂಡು ಬನ್ನಿ.